ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾನು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊಘಲರ ಸಾಮ್ರಾಜ್ಯದ ಅಕ್ಬರನ ಒಂದು ಆಡಳಿತ ನೀತಿಯನ್ನು, ಅಕ್ಬರನ ಬಗ್ಗೆ, ಆತನ ಸಾಮ್ರಾಜ್ಯದ ಬಗ್ಗೆ ಹಾಗೂ ಆತನ ಧಾರ್ಮಿಕ ನೀತಿ ಬಗ್ಗೆ ನಾವು ಇಂದು ತಿಳಿಯೋಣ. ಇದು ಭಾಗ 2 ಆಗಿರುತ್ತೆ. ಸೊ ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಯಾಕೆ ಡಿಸ್ಕ್ರಿಪ್ಟಿವ್ ಹೋಗ್ತಾ ಇದ್ದೀನಿ ಅಂತಂದರೆ, ನಾವು ಕ್ವಶನ್ ಆನ್ಸರ್ಸ್ಗಳು ಓದೋದೇ ಬೇರೆ ಇರುತ್ತೆ, ಡಿಸ್ಕ್ರಿಪ್ಟಿವೇ ಬೇರೆ ಇರುತ್ತೆ. ಬಿಕಾಸ್ ಒಂದು ಸ್ವಲ್ಪ ಅರ್ಥ ಚೆನ್ನಾಗುತ್ತೆ ಅನ್ನೋ ಉದ್ದೇಶ. ಆಮೇಲೆ ಯಾವ ರೀತಿಯಾದಂತಹ ಕ್ವಶನ್ಗಳು ಕೂಡ ನೀವು ಆನ್ಸರ್ ಮಾಡೋದಕ್ಕೆ ಏಬಲ್ ಆಗ್ತೀರಾ ಅನ್ನೋ ಒಂದು ಉದ್ದೇಶದಿಂದ ನಾನು ಡಿಸ್ಕ್ರಿಪ್ಟಿವ್ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಅದೇ ರೀತಿಯಾಗಿ ಮೊಘಲರ ಸಾಮ್ರಾಜ್ಯದ ಬಗ್ಗೆ ಭಾಗ 1ರಲ್ಲಿ ನಾನು ಹುಮಾಯೂನ್, ಬಾಬರ್ ಹಾಗೂ ಶೇರ್ ಶಾ ಸೂರಿ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಇದು ಭಾಗ 2 ಅಕ್ಬರನ ಬಗ್ಗೆ ನಾವು ಇಂದು ನೋಡೋಣ. ಏನಿದು ಅಕ್ಬರ್ ಅಂತ ಹೇಳ್ತಾ ಇದ್ದೀವಿ? ಅಕ್ಬರ್ ಅಂತಂದರೆ ಮೊಘಲರ ಒಂದು ಸಾಮ್ರಾಜ್ಯದಲ್ಲಿಯೇ ಪ್ರಸಿದ್ಧನಾದಂತಹ ದೊರೆ ಅಂತ ಹೇಳ್ಬೋದು. ಇವನು ಸಿಂಧ್ನ ಅಮರ್ಕೋಟೆಯಲ್ಲಿ ಜನನವನ್ನು ತಾಳ್ತಾನೆ. ಅನಂತರ ಈತನ ತಂದೆ ಯಾರಾಗಿರ್ತಾರೆ ಅಂದರೆ, ಇದೇ ಮೊಘಲರ ದೊರೆಯಾದಂತಹ ಹುಮಾಯೂನ್. ತಂದೆ ಯಾರಾಗಿರ್ತಾರೆ? ಹುಮಾಯೂನ್ ಆಗಿರ್ತಾನೆ. ತಾಯಿ ಹಮೀದಾ ಬಾನು ಬೇಗಂ. ಅನಂತರ ಏನಾಗುತ್ತೆ, ಅಧಿಕಾರಕ್ಕೆ ಬಂದಾಗ ಈತನಿಗೆ ಕೇವಲ 13 ವರ್ಷದ ಬಾಲಕ ಆಗಿರ್ತಾನೆ. ಆ ಒಂದು ಉದ್ದೇಶದಿಂದ, ಕೇವಲ 13 ವರ್ಷದ ಆಗಿದ್ದರ ಒಂದು ಕಾರಣದಿಂದ ಏನು ಮಾಡ್ತಾನೆ ಅಂದರೆ, ಅವನನ್ನು ಪೋಷಕನಾಗಿದ್ದಂತಹ ಬೈರಾಮ್ ಖಾನ್ ಏನು ಮಾಡ್ತಾನೆ ಅಂದರೆ, ರಾಜಪ್ರತಿನಿಧಿಯಾಗಿ ಆಳ್ವಿಕೆಯನ್ನು ನಡೆಸ್ತಾನೆ ಅಲ್ವಾ ಫ್ರೆಂಡ್ಸ್. ನಂತರ ಏನಾಗುತ್ತೆ, ಅಕ್ಬರ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಏನಾಗುತ್ತೆ, ಬಂಗಾಳದ ದೊರೆಯಾದಂತಹ ಮಹಮ್ಮದ್ ಅಬ್ದಾಲಿಯ ದಂಡನಾಯಕನಾದಂತಹ ಹೇಮು ಏನು ಮಾಡ್ತಾನೆ, ಮೊಘಲರನ್ನು ವಿರೋಧಿಸತೊಡಗ್ತಾನೆ. ಅನಂತರ ಏನಾಗುತ್ತೆ, ದೆಹಲಿಯಲ್ಲಿ ಮತ್ತು ಆಗ್ರಾವನ್ನು ವಶಪಡಿಸ್ಕೊಳ್ತಾನೆ. ಹೀಗಾಗಿ ಏನಾಗುತ್ತೆ ಅಂದರೆ, ಹೇಮು ಮತ್ತು ಅಕ್ಬರನ ನಡುವೆ 1556ರಲ್ಲಿ 2ನೇ ಪಾಣಿಪತ್ ಕದನವು ಕೂಡ ಸಂಭವಿಸುತ್ತೆ. ಈ ಯುದ್ಧದಲ್ಲಿ ಏನಾಗುತ್ತೆ ಅಂದರೆ, ಬೈರಾಮ್ ಖಾನನ ನೆರವಿನಿಂದ ಅಕ್ಬರನಿಗೆ ಗೆಲುವು ಸಿಗುತ್ತೆ. ಏಕೆಂದರೆ ಬೈರಾಮ್ ಖಾನ್ ಏನಾಗಿರ್ತಾನೆ, ರಾಜಪ್ರತಿನಿಧಿ ಆಗಿರ್ತಾನೆ, ಈತನ ಪೋಷಕನು ಕೂಡ ಆಗಿರ್ತಾನೆ. ಹಾಗಾಗಿ ಈತನ ಒಂದು ಸಹಾಯವನ್ನು ಪಡ್ಕೊಂಡು 1556ರಲ್ಲಿ ನಡೆದಂತಹ 2ನೇ ಪಾಣಿಪತ್ ಕದನದಲ್ಲಿ ಜಯವನ್ನು ಗಳಿಸ್ತಾನೆ ಅಕ್ಬರ್. ಅನಂತರ ಈ ಒಂದು ಯುದ್ಧ ಆದ ನಂತರ ಏನಾಗ್ತಾನೆ, ಸ್ವತಂತ್ರ ರಾಜನಾಗಿ ತನ್ನನ್ನು ಘೋಷಿಸ್ಕೊಳ್ತಾನೆ. ಏನಾಗುತ್ತೆ ಮುಂದೆ ಅಂತ ನೋಡೋಣ. ಅಕ್ಬರ್ ಸ್ವತಂತ್ರವಾಗಿ ಮಾಳ್ವಾ, ಚುನಾರ್, ಜೈಪುರ್, ಗೊಂಡ್ವಾನ್, ಚಿತ್ತೋರ್, ರಣತಂಬೋರ್ ಪ್ರದೇಶಗಳನ್ನು ಮತ್ತು ಕಾಲಿಂಜರ್, ಗುಜರಾತ್ಗಳನ್ನು ಕೂಡ ಈತ ತನ್ನೆಡೆಗೆ ವಶಪಡಿಸ್ಕೊಳ್ತಾನೆ. ಅನಂತರ ಏನಾಗುತ್ತೆ, ಈ ಯುದ್ಧಗಳಲ್ಲಿಯೇ ನಾನು ಹಳದಿಘಾಟ್ ಕದನದ ಬಗ್ಗೆನೂ ಕೂಡ ನಿಮಗೆ ಬಹಳ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಈ ಹಳದಿಘಾಟ್ ಕದನ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆಮೇಲೆ ಚಿತ್ತೋರ್ನ ಅರಸನಾದಂತಹ ರಾಣಾ ಉದಯ್ ಸಿಂಗನ ಒಂದು ಮರಣದ ನಂತರ ಏನಾಗುತ್ತೆ, ಆತನ ಮಗನಾದಂತಹ ರಾಣಾ ಪ್ರತಾಪ್ ಸಿಂಗ ರಾಜ ಆಗ್ತಾನೆ. ಆಮೇಲೆ ಮೇವಾರದ ಹೆಚ್ಚು ಭಾಗವನ್ನು ಪ್ರತಾಪ್ ಸಿಂಗನ ಅಧೀನದಲ್ಲೇ ಉಳಿಯುತ್ತೆ. ಆದ್ದರಿಂದ ಏನು ಮಾಡ್ತಾನೆ ಅಂದರೆ, ಅಕ್ಬರ್ ತನ್ನ ದಂಡನಾಯಕನಾದಂತಹ ಮಾನ್ಸಿಂಗ್ ಮತ್ತು ಅಸಫ್ ಖಾನರ ಒಂದು ನೇತೃತ್ವದಲ್ಲಿ ಸೈನ್ಯವನ್ನು ಏನು ಮಾಡ್ತಾನೆ, ಪ್ರತಾಪ್ ಸಿಂಗನ ವಿರುದ್ಧ ಕಳಿಸ್ತಾನೆ. ಹೀಗೆ ಈ ಎರಡೂ ಸೈನ್ಯಗಳ ನಡುವೆ ಏನಾಗುತ್ತೆ, ಹಳದಿಘಾಟ್ ಅಂತಕ್ಕಂಥ ಪ್ರದೇಶದಲ್ಲಿ ಯುದ್ಧ ಸಂಭವಿಸುತ್ತೆ. ಘೋರವಾದಂಥ ಯುದ್ಧದಲ್ಲಿ ಏನಾಗುತ್ತೆ, ಅಕ್ಬರನ ಸೈನ್ಯ ಜಯಗಳಿಸುತ್ತೆ. ಹಾಗಾದರೆ ಇಲ್ಲಿ ಯಾರಿಗೆ ಜಯ ಸಿಕ್ತೋ, ಅಕ್ಬರನಿಗೆ ಜಯಗಳಿಸ್ತು. ಅನಂತರ ಏನಾಗುತ್ತೆ ಅಂದರೆ, ಬಿಹಾರ್, ಬಂಗಾಳ, ಕಾಬೂಲ್, ಕಾಶ್ಮೀರ, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ ಮತ್ತೇನಪ್ಪ ಅಂದರೆ ಕಾಂದಹಾರ್ ಮತ್ತು ಅಹಮದ್ ನಗರಗಳನ್ನು ಈತ ಯಶಸ್ವಿಯಾಗಿ ವಶಪಡಿಸ್ಕೊಂಡ. ಅನಂತರ ಮೊಘಲರು ಏನಾಗ್ತಾರೆ, ಮಧ್ಯಯುಗದ ಭಾರತದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಶಕ್ತಿಶಾಲಿಯಾಗಿ ಬೆಳೆಯೋದಕ್ಕೆ ದೃಢವಾದಂತಹ ಒಂದು ತಳಹದಿಯನ್ನು ಹಾಕ್ದಂಥ ಕೀರ್ತಿ ಬೇರೆ ಯಾರಿಗೂ ಸಲ್ಲಲ್ಲ, ಅಕ್ಬರನಿಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು.
ಯಾಕೆಂದರೆ ಅಧಿಕಾರಕ್ಕೆ ಬಂದ ತಕ್ಷಣ ಇಷ್ಟೆಲ್ಲ ಕಾರ್ಯವನ್ನು ಕೈಗೊಳ್ತಾನೆ. ಹಳದಿಘಾಟ್ ಯುದ್ಧವನ್ನು ಮಾಡ್ತಾನೆ, ಪಾಣಿಪತ್ ಯುದ್ಧ ಆಗುತ್ತೆ. ಸೊ ಈ ಎಲ್ಲ ಒಂದು ಯುದ್ಧಗಳಲ್ಲಿ ಜಯವನ್ನು ಗಳಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದಂಥ ಕೀರ್ತಿ ಅಕ್ಬರ್ನಿಗೆ ಸಲ್ಲುತ್ತೆ. ಹಾಗಾದರೆ ಮುಂದಿನ ಒಂದು ಪಾಯಿಂಟ್ ಕಡೆ ಹೋಗೋಣ ನಾವು. ಇಲ್ಲಿ ಈತನ ಒಂದು ಉತ್ತಮವಾದಂತಹ ನೀತಿ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಧಾರ್ಮಿಕ ನೀತಿ, ಅಕ್ಬರನ ಧಾರ್ಮಿಕ ನೀತಿ ಏನಾಗಿತ್ತು? ಅಕ್ಬರನ ಧಾರ್ಮಿಕ ನೀತಿ ಇದ್ರ ಮೇಲೆ ಪ್ರಶ್ನೆಗಳು ಬೀಳೋವಂಥ ತುಂಬ ಸಂಭವ ಇರುತ್ತೆ. ನೋಡಿ, ಅಕ್ಬರ್ ತನ್ನ ತಾಯಿ ಮತ್ತು ಶಿಕ್ಷಕರು ಹಾಗೂ ಸೂಫಿಗಳೊಂದಿಗೆ ಸೂಫಿಗಳೊಂದಿಗಿನ ಒಡನಾಟದಿಂದಾಗ್ಬಿಟ್ಟು ಏನು ಮಾಡ್ತಾನೆ, ಧಾರ್ಮಿಕ ಸಂಪ್ರದಾಯದ ಸಂಕೋಲೆಗಳನ್ನು ಕಿತ್ತೊಗೆದಿದ್ದ. ಅಂದರೆ ಯಾವುದೇ ಒಂದೇ ಧರ್ಮಕ್ಕೆ ಈತ ಮೀಸಲಾಗಿದ್ದ ಅಂತೇಳಿ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಈತನು ಆಧಾರವನ್ನು ಕೊಡ್ತಾ ಇದ್ದ. ಅನಂತರ ರಜಪೂತ ಪತ್ನಿಯರಿಗೆ ಅರಮನೆಯಲ್ಲಿಯೇ ಈತ ಏನು ಮಾಡ್ತಾ ಇದ್ದ, ದೇವತಾ ಆರಾಧನೆಗೆ ಅನುಮತಿಯನ್ನು ನೀಡಿದ್ದ. ಇದರಲ್ಲಿ ನೋಡ್ಬೋದು ಆತನ ಧರ್ಮದ ನೀತಿ ಯಾವ ರೀತಿಯಾಗಿತ್ತು ಅಂತ. ಅಷ್ಟೇ ಅಲ್ಲ, ವೈರಿ ರಾಜ್ಯದಲ್ಲಿನ ಸ್ತ್ರೀಯರು ಹಾಗೂ ಮಕ್ಕಳನ್ನು ಹಿಂಸಿಸಬಾರದು ಮತ್ತು ಯುದ್ಧದಲ್ಲಿ ಭಾಗವಹಿಸಿದಂತಹ ಹಿಂದೂಗಳನ್ನು ಕೂಡ ಬಂಧಿಸಬಾರ್ದು, ಗುಲಾಮರನ್ನಾಗಿ ಮಾಡಿಕೊಡ್ದು ಹಾಗೂ ಇಸ್ಲಾಮಿಗೆ ಮತಾಂತರಿಸಬಾರ್ದು ಅಂತಕ್ಕಂಥ ಒಂದು ಆದೇಶಗಳನ್ನು ಕೂಡ ಆತ ಏನು ಮಾಡ್ತಾನೆ, ಹೊರಡಿಸ್ತಾನೆ ಆದೇಶಗಳನ್ನು. ಅನಂತರ ಏನಾಗುತ್ತೆ, ಹಿಂದೂಗಳ ಮೇಲೆ ಒಂದು ತೆರಿಗೆ ಇರುತ್ತೆ, ಅದು ಜಸಿಯಾ ಅಂತೇಳ್ಬಿಟ್ಟು. ಹಿಂದೂಗಳ ಮೇಲೆ ಇದ್ದಂತಹ ತೆರಿಗೆ ಯಾವುದು? ಜಸಿಯಾ. ಈ ಒಂದು ಜಸಿಯಾ ಅಂತಕ್ಕಂಥ ತಲೆಗಂದಾಯವನ್ನು ಕೂಡ ಈತ ಏನು ಮಾಡ್ತಾನೆ, ರದ್ದುಪಡಿಸ್ತಾನೆ. ಅನಂತರ ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಈತನ ಕಾಲದಲ್ಲಿ ಹಿಂದೂ ಧರ್ಮ ಗ್ರಂಥಗಳು ಪರ್ಷಿಯನ್ ಭಾಷೆಗೆ ಭಾಷಾಂತರ ಆಗ್ತವೆ. ಆಮೇಲೆ ಏನಾಗುತ್ತಪ್ಪ ಅಂದರೆ, ತನಗೆ ಕಂಡಂತಹ ಅರ್ಹ ಹಿಂದೂಗಳಿಗೆ, ಅಂದರೆ ಆ ಸ್ಥಾನಕ್ಕೆ ಅರ್ಹರಾದಂತಹ ಹಿಂದೂಗಳಿಗೆ ಏನು ಮಾಡ್ತಾನೆ ಅಂದರೆ, ಉನ್ನತ ಹುದ್ದೆಗಳನ್ನು ನೀಡಿಬಿಟ್ಟು ಅವರಿಗೆ 12 ಪ್ರಾಂತೀಯ ಅರ್ಥ ಸಚಿವರಲ್ಲಿ ಈತ ಏನು ಮಾಡಿರ್ತಾನೆ, 8 ಜನರು ಹಿಂದೂಗಳನ್ನೇ ಆತ ಆಯ್ಕೆ ಮಾಡ್ಕೊಂಡಿರ್ತಾನೆ. ಆ ಸ್ಥಾನದಲ್ಲಿ ಹಿಂದೂ ಹಬ್ಬಗಳಾದಂತಹ ರಾಖಿ, ದೀಪಾವಳಿ, ಶಿವರಾತ್ರಿ ಮುಂತಾದಂತಹ ಹಬ್ಬಗಳಿಗೂ ಕೂಡ ಈತ ಏನು ಮಾಡ್ತಾನೆ, ಒಂದು ಆಚರಣೆಗೆ ಆದೇಶವನ್ನು ಕೊಡ್ತಾನೆ. ಈ ಎಲ್ಲ ನಾವು ಅಂಶಗಳನ್ನು ಗಮನಿಸಿದಾಗ ಏನಾಗುತ್ತಪ್ಪ ಅಂತಂದರೆ, ಅಕ್ಬರನ್ನ ಒಂದು ಧಾರ್ಮಿಕ ನೀತಿ ಹೇಗಿತ್ತು ಅಂದರೆ ತುಂಬ ಉತ್ತಮವಾಗಿತ್ತು ಅಂತಲೇ ಹೇಳ್ಬೋದು ಅಲ್ವಾ. ಯಾಕೆಂದರೆ ಸರ್ವಧರ್ಮ ಸಹಿಷ್ಣು ಆದಂತಹ ಅಕ್ಬರ್ ಇಷ್ಟೆಲ್ಲ ಕಾರ್ಯಗಳನ್ನು ಕೈಗೊಳ್ತಾನೆ. ಮುಂದೆ ಈತನ ಒಂದು ಪಂಥವನ್ನು ಸ್ಥಾಪನೆ ಮಾಡ್ತಾನೆ. ಏನಿದು ಪಂಥ, ಏನಿದೆ ಇದರಲ್ಲಿ ಅಂತ ನೋಡೋಣ. ಈತನು ಸ್ಥಾಪಿಸಿದಂಥ ಪಂಥ ದೀನ್ ಇ ಇಲಾಹಿ. ಏನಿದು ದೀನ್ ಇ ಇಲಾಹಿ ಅಂದರೆ, ಅಕ್ಬರ ಏನು ಮಾಡ್ತಾನೆ, ಸಾಮಾನ್ಯ ಶಕ 1582ರಲ್ಲಿ ದೀನ್ ಇ ಇಲಾಹಿ ಅಂತಕ್ಕಂಥ ಹೊಸ ಪಂಥವನ್ನು ಶುರು ಮಾಡ್ತಾನೆ. ಈ ಹೊಸ ಪಂಥದಲ್ಲಿ ಏನಿತ್ತು ಅಂದರೆ, ಎಲ್ಲ ಧರ್ಮಗಳ ಉತ್ತಮಾಂಶಗಳು ಇದರಲ್ಲಿ ಹೋಗಿದ್ವು. ಅನಂತರ ಮುಂದೇನಾಗಿತ್ತು ಇದರಲ್ಲಿ, ಮತ್ತೇನಿತ್ತು ಅಂದರೆ ಇಬಾದತ್ ಖಾನ್. ಏನು ಹೇಳ್ರಿ, ಇಬಾದತ್ ಖಾನಾದಲ್ಲಿ ಒಂದು ನಡೆಯುತ್ತಿದ್ದಂತಹ ಹಿಂದೂ, ಜೈನ, ಜೊರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವನ್ನಾಗಿ ಒಂದುಗೂಡಿಸೋದು ಆತನ ಗುರಿಯಾಗಿತ್ತು. ಅಂದರೆ ಏನಪ್ಪ ಅಂದರೆ, ಇಬಾದತ್ ಖಾನದಲ್ಲಿ ಏನು ನಡೀತಾ ಇತ್ತು ಅಂದರೆ, ಧಾರ್ಮಿಕ ಚರ್ಚೆಗಳು ನಡೀತಾ ಇತ್ತು. ಅಲ್ಲಿ ಯಾವ್ಯಾವ ಧರ್ಮಗಳ ಅಸ್ತಿತ್ವದಲ್ಲಿದ್ವು ಅಂದರೆ, ಹಿಂದೂ, ಜೈನ, ಜೊರಾಸ್ಟ್ರಿಯನ್, ಕ್ರೈಸ್ತ ಧರ್ಮಗಳ ನಡುವೆ ನಡೀತಕ್ಕಂತಹ ಧಾರ್ಮಿಕ ಚರ್ಚೆಗಳ ಒಟ್ಟಾರೆಯಾಗಿ ಸಾರವನ್ನು ಈತ ಏನು ಮಾಡ್ತಾ ಇದ್ದ, ಒಂದುಗೂಡಿಸ್ತಕ್ಕಂತಹ ಒಂದು ಗುರಿ ಈತನದಾಗಿತ್ತು. ಅದಕ್ಕೋಸ್ಕರ ಈ ಧರ್ಮವನ್ನು, ಈ ಪಂಥವನ್ನು ಆತ ಸ್ಥಾಪನೆ ಮಾಡ್ತಾನೆ. ಮುಂದೇನು ಮಾಡ್ತಾನೆ ಅಂದರೆ, ಇದೊಂದು ಧಾರ್ಮಿಕ ಪಂಥನೆ ಅಂತ ಹೇಳ್ಬೋದು ನಾವು. ಅಬುಲ್ ಫಜಲನು ಇದರ ಒಂದು ಮುಖ್ಯ ರೂವಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಮುಂದೇನಾಯಿತು ಅಂದರೆ, ಈ ಮೂಲಕ ತನ್ನ ಸಾಮ್ರಾಜ್ಯದ ಎಲ್ಲ ಜನರನ್ನು ಒಗ್ಗೂಡಿಸೋದು ಆತನ ಪ್ರಮುಖ ಗುರಿಯಾಗಿತ್ತು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದೊಂದು ಧಾರ್ಮಿಕ ಪಂಥನೆ ಅಂತ ಹೇಳ್ತಾ ಇದ್ದೀವಿ ನಾವು ಅಲ್ವಾ. ಮುಂದೇನಾಯಿತು, ಅಬುಲ್ ಫಜಲನು ಇದರ ಮುಖ್ಯ ರೂವಾರಿಯಾಗಿ ವರ್ಕ್ ಮಾಡ್ತಾ ಇದ್ದ. ಈ ಪಂಥವು ಒಂದು ಸಂಸ್ಕಾರ, ನಡವಳಿಕೆ, ಏಕೀಶ್ವರವಾದದಲ್ಲಿ ನಂಬಿಕೆಯನ್ನು ಹೊಂದಿತ್ತು. ಅಂದರೆ ನಾವು
ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ಒಂದು ನೀತಿಯನ್ನು ಇದು ಒಳಗೊಂಡಿತ್ತು ಅಂತಲೇ ಹೇಳ್ಬೋದು. ಅನಂತರ ಏನಾಯಿತು ಅಂದರೆ ದೀನ್ ಇ ಇಲಾಯಿ ರಕ್ತ ಬೀಪಾಸುಗಳಾಗಿದ್ದಂತಹ ಮೂಲಭೂತ ವರ್ಗವನ್ನು ನಿಯಂತ್ರಣದಲ್ಲಿ ಇಡುವುದು ಈ ಹೊಸ ಪಂಥದ ಸ್ಥಾಪನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು. ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ನಾವು ಅಕ್ಬರನ ಆಡಳಿತ ಪದ್ಧತಿ ಯಾವ ರೀತಿ ಇತ್ತು, ಆತನ ಸ್ಥಾಪಿಸಿದಂಥ ಪಂಥದ ಬಗ್ಗೆ ತಿಳ್ಕೊಂಡ್ವಿ. ನಾವೀಗ ಅಕ್ಬರನ ಆಡಳಿತ ಪದ್ಧತಿಯನ್ನು ನೋಡ್ತಕ್ಕಂಥ ಸಮಯ ಏನಿತ್ತಿಲ್ಲಿ. ಹಾಗಾದರೆ ಅಂದರೆ ಆಡಳಿತದ ಅನುಕೂಲಕ್ಕೋಸ್ಕರ ಅಕ್ಬರ್ ಏನು ಮಾಡ್ತಾನೆ ಅಂದರೆ ರಾಜ್ಯವನ್ನು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳು ಅಂತೇಳಿ ಏನು ಮಾಡಿದ್ದ, ವಿಂಗಡಿಸಿದ್ದ. ಪರಗಣಗಳು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಅಂತೇಳ್ಬಿಟ್ಟು ವಿಂಗಡಿಸಿದ್ದ. ಅನಂತರ ಅಕ್ಬರ ಏನು ಮಾಡ್ತಾ ಇದ್ದ, ಅರಸ ಸೈನ್ಯದ ದಂಡನಾಯಕನಷ್ಟೇ ಅಲ್ಲದೆ ಕಾರ್ಯಾಂಗ, ನ್ಯಾಯಾಂಗಗಳು ಮತ್ತೇನಪ್ಪ ಅಂತಂದರೆ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮುಖ್ಯಸ್ಥನೂ ಕೂಡ ಈತ ಆಗಿದ್ದ. ಇಷ್ಟೆಲ್ಲದರ ನಡುವೆ ಅರಸನಿಗೆ ಆಡಳಿತದಲ್ಲಿ ನೆರವನ್ನು ಕೊಡೋದಕ್ಕೋಸ್ಕರ ವಕೀಲ್, ಮೀರ್ ಬಕ್ಷಿ, ಮುಖ್ಯ ಸದರ್ ಮತ್ತು ಮುಖ್ಯ ಖಾಜಿ, ಮಹಸ್ತೀಬ್ ಅಂತಕ್ಕಂಥ ಪ್ರಮುಖ ಮಂತ್ರಿಗಳನ್ನು ಕೂಡ ಈತ ಏನು ಮಾಡಿದ್ದ, ನೇಮಕವನ್ನು ಮಾಡಿಕೊಂಡಿದ್ದ. ಇಷ್ಟೆಲ್ಲ ಆದ ನಂತರ ತನ್ನ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿ ಅವುಗಳನ್ನು ಸುಭಾಗಳಂತ ಅಂದ್ಬಿಟ್ಟು ಕರೀತಾ ಇದ್ದ. ಕೇಳ್ತಾರೆ ಪ್ರಶ್ನೆನ, ಅಕ್ಬರನು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸ್ಬಿಟ್ಟು ಅವುಗಳನ್ನು ಏನಂತ ಕರಿತಾ ಇದ್ದ ಅಂದರೆ ಸುಭಾಗಳಂತ ಹೇಳ್ಬಿಟ್ಟು ಕರಿತಾ ಇದ್ದ. ಮುಂದೇನಾಯಿತು, ಇವುಗಳ ರಾಜಕೀಯ ಹಾಗೂ ಮಿಲಿಟರಿ ಕಾರ್ಯಗಳನ್ನು ಸುಬೇದಾರರು ನೋಡ್ಕೊಳ್ತಾ ಇದ್ರು. ಆಮೇಲೆ ದಿವಾನ್, ಬಕ್ಷಿ, ಸದರ್, ಕಾಜಿ, ಕೊತ್ವಾಲ್, ವಕಿಯಾನವೀಸ್ ಈ ಮುಂತಾದವ್ರು ಏನು ಮಾಡ್ತಾಯಿದ್ರು, ಆಡಳಿತದ ಒಂದು ಭಾಗವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮುಂದೇನಾಯಿತು ಅಂತಂದರೆ ಪ್ರತಿಯೊಂದು ಸರ್ಕಾರ ಅಥವಾ ಜಿಲ್ಲೆಗಳನ್ನು ಫೌಜದಾರರು ನೋಡ್ಕೊಳ್ತಾ ಇದ್ರು. ಇವರ ಒಂದು ನೆರವಿಗೆ ಯಾರ್ಯಾರು ಇರ್ತಾ ಇದ್ರು ಅಂತಂದರೆ ಅಮಲ್, ಗುಜಾರ್ ಮತ್ತು ಬಿಟಕ್ಚಿ, ಕಾಜಮ್ದಾರ್ ಅಂತೇಳಿ ಒಂದು ಅಧಿಕಾರಿಗಳನ್ನು ನೇಮಿಸ್ತಾ ಇದ್ರು. ಆಮೇಲೆ ಮುಂದೇನಾಗುತ್ತೆ, ಅಕ್ಬರನು ಸೈನ್ಯದಲ್ಲಿ ಏನು ಮಾಡ್ತಾನೆ ಅಂತ ನೋಡ್ತಕ್ಕಂಥ ಸಮಯ ಇದು. ಅಕ್ಬರನು ಫಸ್ಟ್ ಏನು ಮಾಡ್ತಾನೆ, ಪರಗಣಗಳ ಒಂದು ಆಡಳಿತವನ್ನು ಶಿಕದಾರ್, ಅಮೀರ್, ಪತದಾರ್, ಕುನಂಗೋ ಇಂಥ ಒಂದು ಅಧಿಕಾರಿಗಳನ್ನು ನೇಮಕ ಮಾಡಿಬಿಟ್ಟು ಇವರಿಗೆ ನೋಡ್ತಕ್ಕಂಥ ಒಂದು ಕಾರ್ಯವನ್ನು ಆತ ಬಿಟ್ಕೊಟ್ಟಿದ್ದ. ಮುಂದೆ ಅಕ್ಬರನು ಸೈನ್ಯದಲ್ಲಿ ಅನೇಕ ಹಂತಗಳ ಹೊಸ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ದೊರಕಬೇಕು ಅಂತಕ್ಕಂಥದ್ದು ಈತನ ಉದ್ದೇಶ ಆಗಿತ್ತು. ಮತ್ತು ಉನ್ನತ ದರ್ಜೆಯನ್ನು ಮನ್ಸಬ್ ಅಂತೇಳಿ ಕರಿತಿದ್ದ. ಆಮೇಲೆ ಅವುಗಳ ಮುಖ್ಯಸ್ಥರಿಗೆ ಮನ್ಸಬ್ದಾರರ ಅಂತಲೂ ಕೂಡ ಈತ ಹೇಳ್ತಾ ಇದ್ದ. ಇವನ ಸೈನ್ಯದಲ್ಲಿ ನಾವು ನೋಡ್ಬೋದು ಅಶ್ವದಳ, ಕಾಲ್ದಳ, ಪಿರಂಗಿದಳ ಮತ್ತು ಗಜದಳಗಳಿದ್ವು. ಆದಮೇಲೆ ಈ ಕುದುರೆಗಳಿಗೆ ಮುದ್ರೆ ಹಾಕಲು ಮುದ್ರೆ ಮತ್ತು ದಾಗ್ ಮಹಲಿ ಅಂತಕ್ಕಂಥ ಪ್ರತ್ಯೇಕ ಇಲಾಖೆಯನ್ನು ಕೂಡ ಈತ ಏನು ಮಾಡಿದ್ದ, ಸ್ಥಾಪನೆ ಮಾಡಿದ್ದ ಅಲ್ವಾ. ಅಂದರೆ ಇವನ ಒಂದು ಆಡಳಿತ ಪದ್ಧತಿಯನ್ನು ನೋಡೋದಾದರೆ ಎಷ್ಟು ಸುವ್ಯವಸ್ಥಿತ ಮತ್ತು ಭದ್ರವಾಗಿತ್ತು ಅಂತೇಳಿ ನಮಗೆ ಕಂಡುಬರುತ್ತೆ. ಪ್ರತಿಯೊಂದು ಅಶ್ವದಳ, ಆಮೇಲೆ ಗಜದಳ ಆಗಿರ್ಬೋದು, ಕಾಲ್ದಳ ಆಗಿರ್ಬೋದು, ಫಿರಂಗಿದಳ ಆಗಿರ್ಬೋದು, ಉತ್ತಮವಾದಂತಹ ಸೈನ್ಯ ವ್ಯವಸ್ಥೆಯನ್ನು ಈತ ಹೊಂದಿದ್ದ. ಆಮೇಲೆ ಪ್ರಾಂತ್ಯಗಳನ್ನು ನೋಡ್ಕೊಳ್ಳೋದಕ್ಕೆ, ಪರಗಣಗಳನ್ನು ನೋಡ್ಕೊಳ್ಳೋದಕ್ಕೆ, ಆಮೇಲೆ ಕಾರ್ಯಾಂಗ, ನ್ಯಾಯಾಂಗಗಳ ಮುಖ್ಯಸ್ಥನೂ ಕೂಡ ಆಗಿದ್ದ. ಈ ರೀತಿಯಾದಂಥ ಆಡಳಿತವನ್ನು ಈತ ಮಾಡ್ಕೊಂಡು ಬಂದ. ಹಾಗಾಗಿ ಸುಮಾರು ವರ್ಷಗಳ ಕಾಲ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಮತ್ತು ಆಳ್ವಿಕೆಯನ್ನು ಕೂಡ ಹೆಚ್ಚು ಮಾಡ್ದ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಈತನ ಒಂದು ಕಂದಾಯ ವ್ಯವಸ್ಥೆ ಯಾವ ರೀತಿ ಇತ್ತು ನೋಡಬೇಕಲ್ಲ. ತೆರಿಗೆಯನ್ನು ಯಾವ ರೀತಿ ವಸೂಲಿ ಮಾಡ್ತಾ ಇದ್ದ ಅಂತಂದರೆ ಅಕ್ಬರನು ಏನು ಮಾಡ್ತಾನೆ, ಪ್ರಥಮ ಬಾರಿಗೆ ಜುಪ್ತಿ ಪದ್ಧತಿಯನ್ನು ಫಸ್ಟ್ ಏನು ಮಾಡ್ತಾನೆ ಅಂದರೆ ಇದನ್ನು ಜಾರಿಗೆ ತರ್ತಾನೆ. ಜಾರಿಗೆ ತಂದು ಏನು ಮಾಡ್ತಾನೆ, ಇದರನ್ನು ತೋದರಮಲ್ಲ ಬಂದೋಬಸ್ತ್ ಪದ್ಧತಿ, ತೋದರಮಲ್ಲನ ಬಂದೋಬಸ್ತ್ ಪದ್ಧತಿ ಅಂತೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಈ ತೋದರಮಲ್ಲ ಯಾರು ಅಂತಂದರೆ ಈತನ ಒಂದು ಆಸ್ಥಾನದಲ್ಲಿದ್ದಂತಹ ನವರತ್ನಗಳಲ್ಲಿ ಒಬ್ಬನಾದಂತಹ ತೋದರಮಲ್ಲ. ಈತನ ಒಂದು ಆಸ್ಥಾನದಲ್ಲಿ ನವರತ್ನಗಳ ಅಂತ ಕರಿತಾ ಇದ್ದಂತಹ ಕವಿಗಳು ಯಾರಪ್ಪ ಅಂದರೆ ತೋದರಮಲ್ಲ, ಅಬುಲ್ ಫಜಲ್, ಫೈಜಿ, ಬೀರ್ಬಲ್,
ತಾನ್ಸೇನ್, ಅಬ್ದುಲ್ ರಹೀಮ್ ಖಾನ್, ಹಮೀಮ್ ಹುಮಾಮ್ ಮತ್ತು ಮುಲ್ಲಾದೋ, ಫಯಾಜ್ ಮತ್ತು ಮಾನ್ಸಿಂಗ್. ಇಷ್ಟು ಜನ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ನವರತ್ನಗಳು ಅಂತೇಳಿ ನಾವು ಕರಿತೀವಿ. ಆಮೇಲೆ ಭೂಮಾಪನಕ್ಕಾಗಿ ಕಬ್ಬಿಣದ ಕೊಂಡಿಗಳುಳ್ಳಂತಹ ಬಿದಿರಿನ ಅಳತೆಗೋಲುಗಳನ್ನು ಇವರು ಬಳಸ್ತಾ ಇದ್ರು, ಕಂದಾಯ ವ್ಯವಸ್ಥೆ. ಆಮೇಲೆ ಅಕ್ಬರ್ನ ಒಂದು ನವರತ್ನಗಳನ್ನು ನೋಡಿದ್ವಿ ಅಲ್ವಾ, ಇಷ್ಟು ಜನ 9 ಜನ ಅಲ್ಲಿ ಮುಖ್ಯ ಆದಂತಹ ಕವಿಗಳನ್ನು ಆತ ಇಟ್ಕೊಂಡಿದ್ದ. ಭೂಮಿಯನ್ನು ಪಲೌಸ್, ಪರೌತಿ, ಚಾಚರ್ ಮತ್ತು ಬಂಜರ್ ಅಂತ ಹೇಳ್ಬಿಟ್ಟು ವರ್ಗೀಕರಣವನ್ನು ಮಾಡಿದ. ಯಾಕೆಂತಂದರೆ ಉತ್ತಮವಾದಂತಹ ಫಲವತ್ತತೆಯನ್ನು ಕೊಡೋದು ಬೇರೆ, ಆಮೇಲೆ ಅವರೇಜ್ ಇರ್ತಕ್ಕಂಥ ಭೂಮಿಯನ್ನು ಬೇರೆ ಬೇರೆಯಾಗಿ ಈತ ವರ್ಗೀಕರಣ ಮಾಡಿದ್ದ. ಹಾಗಾದರೆ ಬಂಜರ್ ಭೂಮಿಯನ್ನು ಹೊರತುಪಡಿಸ್ಬಿಟ್ಟು ಎಲ್ಲ ಪ್ರಕಾರದ ಭೂಮಿಯ ಫಲವತ್ತತೆಯನ್ನು ಆಧರಿಸ್ಬಿಟ್ಟು ಉತ್ತಮ, ಮಧ್ಯಮ ಮತ್ತು ಕನಿಷ್ಠ ಅಂತೇಳಿ ಇದರಲ್ಲೂ ಕೂಡ ವಿಂಗಡಿಸಿದ್ದನ್ನು ನಾವು ಕಾಣ್ಬೋದು. ಪ್ರತಿಯೊಬ್ಬ ರೈತನಿಗೂ ಕೂಡ ಪಟ್ಟಾವನ್ನು ವಿತರಿಸ್ತಾ ಇದ್ದ. ಅಕ್ಬರ್ನ ಕಾಲದಲ್ಲಿ ಪೊಲೀಸ್ ಅಂದರೆ ಕೊತ್ವಾಲ್ ವ್ಯವಸ್ಥೆಯು ಕೂಡ ಸುವ್ಯವಸ್ಥಿತವಾಗಿತ್ತು ಅಂತೇಳಿ ನಾವು ತಿಳ್ಕೊಳ್ಬೋದು. ಆಮೇಲೆ ಪರಗಣಗಳಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಇರ್ತಕ್ಕಂತಹ ಪಂಚಮಹಲ್ ಏನಿದೆ ಅಲ್ಲ, ಈ ಒಂದು ಫತೇಪುರ್ ಸಿಕ್ರಿಯಲ್ಲಿ ಕೂಡ ಪಂಚಮಹಲ್ ಅಂತಕ್ಕಂಥ ಒಂದು ವಿಗ್ರಹವನ್ನು ಕೂಡ ಈತ ಸ್ಥಾಪನೆಯನ್ನು ಮಾಡ್ತಾನೆ. ಆಮೇಲೆ ಪರಗಣಗಳಲ್ಲಿ ಪೊಲೀಸ್ ಠಾಣೆಗಳನ್ನು ತೆರೀತಕ್ಕಂತಹ ಮೂಲಕ ಬಿಗಿ ಭದ್ರತೆಯನ್ನು ಕೂಡ ಏನು ಮಾಡ್ತಾನೆ, ಒದಗಿಸ್ತಾನೆ. ಇದು ಅಕ್ಬರನ ಒಂದು ವಿಶೇಷವಾದಂತಹ ಒಂದು ಕಾರ್ಯ ಅಂತ ಹೇಳ್ಬೋದು. ಈತನ ಕಾಲದಲ್ಲಿ ಈತ ಬರೀ ಆಡಳಿತಕ್ಕೆ ಅಷ್ಟೇ ಅಲ್ಲ, ಅಥವಾ ಧಾರ್ಮಿಕ ನೀತಿಗೆ ಅಷ್ಟೇ ಅಲ್ಲ, ಕಂದಾಯ ವ್ಯವಸ್ಥೆಗೆ ಅಷ್ಟೇ ಪ್ರಾಮುಖ್ಯತೆ ಕೊಡಲಿಲ್ಲ. ಈತನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ಈತನ ಸ್ಮಾರಕಗಳನ್ನು ನಾವು ಕಾಣ್ಬೋದು ಅಂದರೆ ಅಕ್ಬರಿ ಮಹಲ್, ಜಹಾಂಗೀರಿ ಮಹಲ್, ಹೊಸ ರಾಜಧಾನಿ, ಫತೇಪುರ್ ಸಿಕ್ರಿ, ಮತ್ತು ಏನಪ್ಪ ಅಂದರೆ ದಿವಾನ್ ಇ ಖಾಸ್, ಪಂಚಮಹಲ್, ಜೋಧ್ಬಾಯಿ ಮಹಲ್, ಬೀರ್ಬಲ್ ಮಹಲ್, ಇಬಾದತ್ ಖಾನ್, ಮುಕ್ತಬ್ ಖಾನ, ದಫ್ತರ್ ಖಾನ, ಇಷ್ಟು ಮಹಲ್ಗಳನ್ನು ಈತ ಸ್ಥಾಪನೆ ಮಾಡ್ತಾನೆ. ಅಕ್ಬರ್ನ ನಂತರ ಹಿರಿಯ ಮಗನಾದಂತಹ ಜಹಾಂಗೀರನು ಏನು ಮಾಡ್ತಾನೆ, ಉತ್ತಮ ಆಡಳಿತವನ್ನು ನಡೆಸಿ ಇವನು ಕೂಡ ಅಕ್ಬರ್ನ ನೀತಿಗಳನ್ನೇ ತನ್ನ ಒಂದು ಆಡಳಿತ ಅವಧಿಯಲ್ಲಿ ಮುಂದುವರಿಸ್ಬಿಟ್ಟು ಸಾಮ್ರಾಜ್ಯದ ವಿಸ್ತರಣೆಗೆ ಮುಂದೂಗ್ತಾನೆ. ಅನಂತರ ಏನಾಗುತ್ತೆ, ರಜಪೂತ ರಾಜರೊಂದಿಗೆ ವೈಯಕ್ತಿಕ ಮತ್ತು ವೈವಾಹಿಕ ಸಂಬಂಧಗಳನ್ನು ಕೂಡ ಈತ ಇರಿಸ್ಕೊಂಡಿದ್ದ. ಮುಂದೆ ಮೇವಾಡದ ರಾಜನಿಗೆ ವಿಧಿಸಿದಂತಹ ಕೆಲವು ನಿರ್ಬಂಧಗಳನ್ನು ಸಡಿಲಗೊಳಿಸ್ತಾನೆ, ಅಂದರೆ ನಿರ್ಬಂಧಗಳನ್ನು ಹೇರೋದಿಲ್ಲ, ಕಡಿಮೆ ಮಾಡ್ತಾನೆ. ಮುಂದೆ ಜಹಾಂಗೀರನೇ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸ್ಬಿಟ್ಟು ಸಾಮಾನ್ಯ ಶಕ 1613 ಮೇವಾಡದ ರಾಣನನ್ನು ಸೋಲೊಪ್ಪಿಕೊಳ್ಳುವಂತೆ ಮಾಡ್ತಾನೆ. ಈತನ ನಂತರ ಏನಾಗುತ್ತೆ ಅಂದರೆ ಮಗನಾದಂತಹ ಶಹಜಹಾನ್ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ ಅಂದರೆ ಮೊಘಲ್ ಸಾಮ್ರಾಜ್ಯದ ಪ್ರಮುಖ ದೊರೆಯಾದಂತಹ ಅಕ್ಬರ್ನ ಬಗ್ಗೆ ಅಧ್ಯಯನ ಮಾಡಿದ್ವಿ. ತಮಗೆಲ್ಲರಿಗೂ ಕೂಡ ಈ ಅಕ್ಬರ್ನ ಬಗ್ಗೆ ತಿಳ್ಕೊಂಡಿದ್ದು ಖುಷಿ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ 1-2 ಮಾರ್ಕ್ಸ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ, ಓನ್ಲಿ TET ಪರ್ಪಸ್ ಅಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಮುಂಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ನ ಎಕ್ಸಾಮನ್ನು ನಾವು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು.